ದೇಶದಲ್ಲಿ ಸರಕು ಸೇವಾ ತೆರಿಗೆ ಜಿಎಸ್ಟಿ ನಿಯಮಗಳನ್ನು ಪರಿಷ್ಕರಣೆ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದ್ದು, ಇದೇ 22ರಿಂದ ನೂತನ ತೆರಿಗೆ ನಿಯಮ ಜಾರಿ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಈ ಕ್ರಮಕ್ಕೆ ಮೈಸೂರಿನ ಜನತೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಶೇಕಡಾ 12 ಮತ್ತು 28ರಷ್ಟಿದ್ದ ಜಿಎಸ್ಟಿಯನ್ನು ಹೊಸ ತೆರಿಗೆ ಪದ್ಧತಿಯ ಅಡಿ ಶೇಕಡಾ 5 ಮತ್ತು 18ಕ್ಕೆ ಇಳಿಸಲು ಉದ್ದೇಶಿಸಲಾಗಿದೆ. ಇದು ಹೆಚ್ಚಿನ ಅನುಕೂಲ ಆಗಲಿದೆ. ಇದರ ಜೊತೆಗೆ ಐಷಾರಾಮಿ ಹಾಗೂ ಧೂಮಪಾನ, ಮದ್ಯಪಾನದ ಮೇಲಿನ ತೆರಿಗೆಯನ್ನು ಶೇಕಡಾ 40ಕ್ಕೆ ಏರಿಕೆ ಮಾಡಲು ನಿರ್ಧರಿಸಲಾಗಿದೆ. ದೂರದರ್ಶನದೊಂದಿಗೆ ಅಂಗಡಿ ಮಾಲೀಕ ಮುಖೇಶ್, ನಿತ್ಯ ಬಳಕೆಯ ವಸ್ತುಗಳ ದರ ಇಳಿಕೆ ಆಗುವುದರಿಂದ ವ್ಯಾಪಾರ ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದರು. ಬೇಡದಿರೋರು ತಗೊಳ್ಳಲ್ಲ. ಅಂದ್ರೆ ಈ ತಿನ್ನೋ ಐಟಮ್ ಅಲ್ಲಿ ಮತ್ತೆ ಈ ದಿನಸಿ ಪದಾರ್ಥ ಮತ್ತೆ ಈ ಫುಡ್ ಐಟಮ್ ಅಲ್ಲೆಲ್ಲ ಜಿಎಸ್ಟಿ ಕಮ್ಮಿ ಮಾಡೋದಕ್ಕೆ ತುಂಬಾನೇ ನಮಗೆ ಬಿಸಿನೆಸ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ವಲ್ಪ ಒಳ್ಳೆ ಹೋಟೆಲ್ ಮಾಲೀಕ ಮಲ್ಲೇಶ್, ಜಿಎಸ್ಟಿ ದರ ಕಡಿಮೆ ಆಗುವುದರಿಂದ ಮಧ್ಯಮ ವರ್ಗದ ಜನರಿಗೆ ಹೆಚ್ಚು ಅನುಕೂಲ ಆಗಲಿದೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಖುಷಿಯಾಗಿದೆ ಸರ್, ಜಿಎಸ್ಟಿ ಕಮ್ಮಿ ಮಾಡಿರೋದು. ಅದರಲ್ಲಿ ಮಧ್ಯಮ ವರ್ಗ ಅವರು ತರಕಾರಿ, ಹಾಲು, ಹಣ್ಣು ಮಾರು ಇವರಿಗೆಲ್ಲರಿಗೂ ಸ್ವಲ್ಪ ತುಂಬಾ ಒಳ್ಳೆಯದಾಗಿದೆ. ಮೈಸೂರು ನಿವಾಸಿ ಸುರೇಶ್, ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಮಾಡಿ ಆರೋಗ್ಯ ವಿಮೆ ಮತ್ತು ಕೆಲವು ಔಷಧಿಗಳನ್ನು ತೆರಿಗೆ ಮುಕ್ತಗೊಳಿಸಿರುವುದು ಶ್ಲಾಘನೀಯ ಎಂದರು. ಒಂದು ಕೃಷಿ ಉಪಕರಣಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಟ್ರ್ಯಾಕ್ಟರ್ ಮತ್ತು ಅದರ ಬಿಡಿ ಭಾಗಗಳ ಮೇಲೆ ಇರ್ತಕ್ಕಂಥ 18% ಏನು ಒಂದು ಜಿಎಸ್ಟಿ ತೆರಿಗೆ ಇತ್ತು, ಅದನ್ನು ಕೇವಲ 5%ಗೆ ತಂದಿರತಕ್ಕಂಥದ್ದು ತೀವ್ರ ಶ್ಲಾಘನೀಯ. ಸ್ಥಳೀಯರಾದ ಗಂಗಾಧರ್ ಸ್ವಾಮಿ, ದೇಶದಲ್ಲಿ ಸರಕು ಸೇವಾ ತೆರಿಗೆ ಇಳಿಕೆ ಮಾಡಿ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಮಾಡಿಕೊಡಲು ಮುಂದಾಗಿರುವ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸುವುದಾಗಿ ಹೇಳಿದ್ದಾರೆ. 128 ರೂಪಾಯಿ ಕೊಡಬೇಕು ಅಂತ ಎಲ್ಲ ಆಗ್ತದೆ. ಹಾಗಾಗಿ ಏನು ಮಾಡಿದಾರಲ್ಲ, ಏನು ಸಿದ್ದರಾಮಯ್ಯರವರು, ಅವರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು. ಇನ್ನೋರ್ವ ಸ್ಥಳೀಯರಾದ ಪ್ರಕಾಶ್, ಜಿಎಸ್ಟಿ ಇಳಿಕೆ ಮಾಡುವುದರಿಂದ ನಿತ್ಯ ಬಳಕೆಯ ವಸ್ತುಗಳ ಬೆಲೆ ಕಡಿಮೆ ಆಗಲಿದೆ. ಇದು ಸಂತಸದ ವಿಚಾರ ಎಂದು ತಿಳಿಸಿದರು. ಇದೇನಪ್ಪ ಜಿಎಸ್ಟಿ ಇಷ್ಟು ಜಾಸ್ತಿ ಆಗೋಗಿದೆ, ಕಡಿಮೆ ಆಗ್ತಿಲ್ವಲ್ಲ, ನಮಗೆಲ್ಲ ಹೊರ ಆಗ್ತಿದೆ ಅಲ್ಲ ಅಂತಿದ್ವಿ. ಅಟ್ಲೀಸ್ಟ್ ಇವಾಗಲಾದ್ರೂ ಈ ಕಡಿಮೆ ಆಗಿರೋಂಥದ್ದು ಎಲ್ಲ ವರ್ಗದ ಜನರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ.